ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮಳವಳ್ಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಇಂದು ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿಯಲ್ಲಿ ಭಾಗಿ. ಕಾನೂನು ಶಿಕ್ಷಣ ಮಸೂದೆ ಮಂಡನೆ. ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ವಿಧೇಯಕ ಮಂಡಿಸಿದ ಪ್ರಧಾನಿ. ಮೆಕ್ಸಿಕೋದೊಂದಿಗೆ ಆದ್ಯತೆಯ ವ್ಯಾಪಾರ ಒಪ್ಪಂದ. 50% ಸುಂಕದಿಂದ ಪಾರಾಗಲು ಭಾರತ ಉಪಕ್ರಮ. ಆಮದು ಸುಂಕ ಇಳಿಸಲು ಸಜ್ಜು. ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ರಾಜ್ಯಕ್ಕೆ 50% ಪಾಲು. ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ 5% ಪಾಲು ಹೊಂದುವ ಗುರಿ. ಸಚಿವ ಪ್ರಿಯಾಂಕ್ ಖರ್ಗೆ ವಿಶ್ವಾಸ. ಭಾರತ ಪ್ರವಾಸ ನಂತರ ಮೆಸ್ಸಿ ಸ್ವದೇಶಕ್ಕೆ. ದೆಹಲಿಯಲ್ಲಿ ಜೈಶ ಉಡುಗೊರೆ ಮರಳುವೆ ಎಂದ ಮೆಸ್ಸಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಡಿಸೆಂಬರ್ 21ರಿಂದ 24ರವರೆಗೆ 4 ದಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. 100% ಪಲ್ಸ್ ಪೋಲಿಯೋ ಗುರಿ. ಮೊಟ್ಟೆಗೆ ಕ್ಯಾನ್ಸರ್ ಟೆಸ್ಟ್. ಟೆಸ್ಟಿಫೈಡ್ ಸಂಸ್ಥೆ ವರದಿ ಬೆನ್ನಲ್ಲೇ ದೇಶವ್ಯಾಪಿ ತಪಾಸಣೆ. ಆತಂಕ ಬೇಕಿಲ್ಲ. ಅಪಘಾತ ತಡೆಗೆ ಮಾರ್ಗಸೂಚಿ ರೂಪಿಸಲು ಸುಪ್ರೀಂ ಚಿಂತನೆ. ರಾಜ್ಯಕ್ಕೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ಗರಿ. ವಿಮಾನ ಹಾರಾಟಕ್ಕೆ ಮತ್ತೆ ಹೊಗೆ. ದೆಹಲಿಯಲ್ಲಿ ದಟ್ಟ ಮಂಜು. ಗಂಭೀರ ಸ್ಥಿತಿಯಲ್ಲಿ ವಾಯುಮಾಲಿನ್ಯ. 100ಕ್ಕೂ ಅಧಿಕ ವಿಮಾನ ರದ್ದು.